ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತೊಂದು ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋರಿದ್ವಿ. ನಾವು ಈಗಾಗಲೇ ಕಲ್ತೀವಿ ಆರ್ಟಿಕಲ್ 19ರ ಅಡಿಯಲ್ಲಿ ನಾವು ಸಭೆ ಮತ್ತು ಸಂಘಗಳನ್ನ ಸಂಘಗಳನ್ನ ಸ್ಥಾಪಿಸುವ ಅಧಿಕಾರ ಅಥವಾ ಹಕ್ಕುಗಳನ್ನು ಹೊಂದೀವಿ. ಸ್ಥಾಪಿಸುವ ಹಕ್ಕು ನಮಗೈತಿ ಅಂತೇಳಿ ಆರ್ಟಿಕಲ್ 19ರ ಅಂಡರದೊಳಗ ನಾವು ಕಲಿತೀವಿ. ಈ ಲೇಬರ್ ಯೂನಿಯನ್ ಕಾರ್ಮಿಕ ಸಂಘಟನೆಗಳು ಇದೇ ಕಾನೂನಿನ ಅಡಿಯಲ್ಲಿ ಆರ್ಟಿಕಲ್ 19ರ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಸ್ವತಂತ್ರವನ್ನ ಬಳಸಿಕೊಂಡು ಸ್ಥಾಪನೆ ಆಗಿರ್ತಕ್ಕಂಥವು ಕಾರ್ಮಿಕರ ಒಕ್ಕೂಟಗಳು ಅಂತ ಕರಿತೀವಿ, ಕಾರ್ಮಿಕ ಯೂನಿಯನ್ಗಳು. ಸರ್ ಅದ್ಯಾಕೆ ಇವತ್ತೀಗ ಚರ್ಚೆ ಮಾಡಕತ್ತೀರಿ ಅಂತ ನೀವು ಕೇಳಬಹುದು. ಹೌದಾ? ಈ ಕಾರ್ಮಿಕ ಯೂನಿಯನ್ಗಳ ಸ್ಥಾಪನೆಗೆ ಮುಖ್ಯ ಕಾರಣ ಯಾವುದಪ್ಪ ಅಂತಂದ್ರ ಅವರು ತಮ್ಮ ಮೇಲೆ ಮಾಲೀಕರು ಮಾಡ್ತಕ್ಕಂಥ ಕಾರ್ಮಿಕರ ಮೇಲೆ ಕಾರ್ಖಾನೆಯ ಮಾಲೀಕರು ಮಾಡ್ತಕ್ಕಂಥ ಅನ್ಯಾಯವನ್ನ ತಡೆಗಟ್ಟುವ ಸಲುವಾಗಿ ತಮ್ಮಲ್ಲಿಯೇ ಒಂದು ಒಕ್ಕೂಟವನ್ನ ರಚಿಸಿಕೊಂಡು ತಮ್ಮ ಹಕ್ಕುಗಳನ್ನ ಪಡೆಯಲು ಹೋರಾಟ ಮಾಡತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡ್ಕೊಂಡಿರ್ತಾರೆ. ಅದನ್ನ ನಾವು ಕಾರ್ಮಿಕರ ಒಕ್ಕೂಟ ಅಂತ ಕರಿತೀವಿ. ಈ ಒಕ್ಕೂಟಗಳಿಗೆ ಎಲೆಕ್ಷನ್ ನಡೀತೈತಿ, ಅಧ್ಯಕ್ಷರ ಆಯ್ಕೆ ಆಗ್ತಾರೆ, ಉಪಾಧ್ಯಕ್ಷರ ಆಯ್ಕೆ ಆಗ್ತಾರೆ, ಸೆಕ್ರೆಟರಿ ಆಯ್ಕೆ ಆಗ್ತಾರೆ, ಎಲ್ಲರೂ ಆಗ್ತಾರೆ. ಆದ್ರೆ ಅವ್ರ ಕೆಲಸ ಏನು? ಅವ್ರ ಕೆಲಸ ಏನು ಅಂತಂದ್ರೆ ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯಗಳು ಜೊತೆಗೆ ಕಾರ್ಖಾನೆಯ ಮಾಲೀಕರು ತರ್ತಕ್ಕಂಥ ನೀತಿ ಮತ್ತು ನಿರೂಪಣೆ ನೀತಿಗಳಲ್ಲಿ ಕಾರ್ಮಿಕರಿಗೆ ಒಳಿತಾಗುವ ಕೆಲವೊಂದಿಷ್ಟು ಕಾನೂನುಗಳನ್ನ ಅಥವಾ ಬೈಲಾಗಳನ್ನ ತರಲು ಹೆಲ್ಪ್ ಮಾಡೋದು. ಅಂತಂದ್ರ ಕಾರ್ಖಾನೆಯ ಆಡಳಿತದಲ್ಲಿಯೂ ಕೂಡ ಕಾರ್ಮಿಕರ ರೀಪ್ರೆಸೆಂಟೇಷನ್ ಅನ್ನ ತೋರಿಸೋದು. ಅರ್ಥ ಆಯ್ತಾ? ಕಾರ್ಖಾನೆಯ ಆಡಳಿತದಲ್ಲಿ ಕಾರ್ಮಿಕರ ರೀಪ್ರೆಸೆಂಟೇಷನ್ ಅನ್ನ ತೋರಿಸೋದು ಈ ಲೇಬರ್ ಯೂನಿಯನ್ಗಳ ಅಥವಾ ಕಾರ್ಮಿಕ ಒಕ್ಕೂಟಗಳ ಕೆಲಸ ಆಗಿರ್ತೈತಿ. ಹಿಂಗ ರೀಪ್ರೆಸೆಂಟೇಷನ್ಗೆ ಅವಕಾಶ ಯಾವ್ದು ಮಾಡಿಕೊಡ್ತೈತಿ ಅಂತ ಕೇಳಿದ್ರೆ, ಹೌದಪ್ಪ, ನಾವು ಕಾರ್ಮಿಕರ ಯೂನಿಯನ್ಗಳು ನಾವು ಈ ಕಾರ್ಖಾನೆಯ ಮಾಲೀಕತ್ವದ ಅಂಡರದಲ್ಲಿ ಕೆಲಸ ಮಾಡೋರಲ್ಲ, ಕಾರ್ಖಾನೆನೇ ನಮ್ಮದು. ಯಾಕಂದ್ರೆ ನಮ್ಮದು ಪಾಲುದಾರಿಕೆ ಐತಿ ಅದ್ರೊಳಗ, ಯಾಕಂದ್ರೆ ನಾವು ಅಡ್ಮಿನಿಸ್ಟ್ರೇಷನ್ ದಲ್ಲಿ ಭಾಗವಹಿಸಿವಿ. ಹಿಂಗಾಗಿ ಈ ಕಾರ್ಖಾನೆ ನಮ್ಮದು ಅನ್ನೋ ಫೀಲಿಂಗ್ ಅನ್ನ ಕೊಡುವ ಸಲುವಾಗಿ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಆರ್ಟಿಕಲ್ 43ಕ್ಕೆ ಎ ಅಂತಕ್ಕಂಥ ಒಂದು ಉಪಬಂಧವನ್ನ ಸೇರಿಸಿದ್ರು. ಅದನ್ನ ಆರ್ಟಿಕಲ್ 43 ಸಬ್ ಕ್ಲಾಸ್ ಎ ಅಂತೇಳಿ ಕರಿತೀವಿ. ಇದು ಹೇಳ್ತೈತಿ ಏನಂತಂದ್ರ ಕಾರ್ಖಾನೆಯ ಆಡಳಿತದಲ್ಲಿ ಏನ್ ಮಾಡ್ರಿ, ಕಾರ್ಮಿಕರ ರೀಪ್ರೆಸೆಂಟೇಷನ್ ಅನ್ನು ತಗೊಳ್ಬೇಕು. ಕಾರ್ಮಿಕರು ಇರಬೇಕು ಅದರಲ್ಲಿ, ಕಾರ್ಖಾನೆಯ ಆಡಳಿತದಲ್ಲಿ. ಹೌದಾ? ಅದರ ಆಧಾರದ ಮೇಲೆ ಈಗ ಕೆಲವೊಂದಿಷ್ಟು ಕಾರ್ಖಾನೆಗಳು ಏನ್ ಮಾಡ್ತಾವ ಅಂದ್ರೆ ಕಾರ್ಮಿಕರ ಯೂನಿಯನ್ಗಳ ಎಲ್ಲಾ ಕಾರ್ಮಿಕರನ್ನು ಕೂಡ ಆಡಳಿತದಲ್ಲಿ ಭಾಗವಹಿಸ್ರಿ ಅಂತೇಳಿ ಹೇಳಕ್ ಬರೋದಿಲ್ಲ. ಈಗ ನಮ್ಮ ಸಮಸ್ಯೆಗಳು ಏನದಾವು ಅಂತೇಳಿ ಕೇಳಿ ನಮಗೆ ಪರಿಹಾರವನ್ನ ಪಡಿಯಾಕ ನಮ್ಮ ರೀಪ್ರೆಸೆಂಟೇಷನ್ MLA ಅನ್ನ ನಾವು ಆರಿಸಿ ಕಳಿಸಿರ್ತೀವಿ. ಹಾಗೇನೆ ಕಾರ್ಮಿಕರು ಏನ್ ಮಾಡ್ತಾ ಇರುತ್ತಂದ್ರೆ ತಮ್ಮ ಏನು ಆಗು ಹೋಗುಗಳು ಕಷ್ಟ ನಷ್ಟಗಳನ್ನ ಮಾಲೀಕರಿಗೆ ತಿಳಿಸ್ರಿ ಅಂತೇಳಿ ಅವರು ಅಧ್ಯಕ್ಷರನ್ನ ಆಯ್ಕೆ ಮಾಡಿರ್ತಾರೆ. ಅವರಲ್ಲಿಯೂ ಕೂಡ ಯೂನಿಯನ್ಗಳಿಗೆ ಎಲೆಕ್ಷನ್ ನಡೀತವೆ. ಹೌದಾ? ಆ ಎಲೆಕ್ಷನ್ಗಳ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳು ಏನ್ ಮಾಡ್ತಾರೋ ಅಂತಂದ್ರ ಕಾರ್ಮಿಕರ ಕಷ್ಟ ನಷ್ಟಗಳನ್ನ ಮಾಲೀಕರಿಗೆ ತಿಳಿಸಿ ಪರಿಹಾರವನ್ನ ಪಡೆಯುವ ಕೆಲಸವನ್ನ ಮಾಡ್ತಾರೆ. ಅಂತಂದ್ರ ಇದ್ರಲ್ಲಿದ್ದ ಈ ಕಾಯ್ದೆಯ ಮೂಲಕ ಏನ್ ಗೊತ್ತಾಕೈತಿ ಅಂತಂದ್ರೆ ಕಾರ್ಮಿಕರ ರೀಪ್ರೆಸೆಂಟೇಷನ್ ಕೂಡ ಇರಬೇಕು. ಎಲ್ಲಿ? ಕಾರ್ಖಾನೆಯ ಆಡಳಿತದಲ್ಲಿ. ಹೌದಾ? ಅದು ಯಾವ ಕಾಯ್ದೆ ಹೇಳ್ತೈತಿ ಅಂತಂದ್ರೆ ಆರ್ಟಿಕಲ್ 43 ಸಬ್ ಕ್ಲಾಸ್ ಎ ಅಂತಕ್ಕಂಥ ಒಂದು ಕಾಯ್ದೆ ಐತಿ. ಆ ಕಾಯ್ದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೈತಿ. ಅದೇನ್ ಹೇಳ್ತೈತಿ ಅಂತೇಳಿ ನೋಡೋಣ. ಇವತ್ತಿನ ಚರ್ಚಾ ವಿಷಯನೇ ಅದೇ. ಆರ್ಟಿಕಲ್ 43 ಸಬ್ ಕ್ಲಾಸ್ ಏನ್ ಹೇಳ್ತೈತಿ ಅಂತಂದ್ರೆ ದ ಸ್ಟೇಟ್ ಶಾಲ್ ಟೇಕ್ ಸ್ಟೆಪ್ಸ್, ಅಂದ್ರೆ ರಾಜ್ಯ ಕ್ರಮಗಳನ್ನ ಕೈಗೊಳ್ಳಬೇಕು. ಕಂಪಲ್ಸರಿ, ಅದು ಶಾಲ್ ಅಂತೇಳಿ ಬರೀತಾರೆ. ರಾಜ್ಯ ಕ್ರಮಗಳನ್ನ ಕೈಗೊಳ್ಳಬೇಕು. ಯಾವ ಕ್ರಮಗಳು ಅಂತ ಕೇಳಿದ್ರೆ, ಅಲ್ಲ, ಹೆಂಗ ಕ್ರಮಗಳನ್ನ ಕೈಗೊಳ್ಳಬೇಕು ಅಂದ್ರೆ ಬೈ ಸೂಟೇಬಲ್ ಲೆಜಿಸ್ಲೇಷನ್ ಆರ್ ಎನಿ ಅದರ್ ವೇ, ಸೂಕ್ತವಾದ ಕಾನೂನುಗಳನ್ನು ತರುವ ಮೂಲಕ ಅಥವಾ ಇನ್ಯಾವುದೋ ದಾರಿಗಳ ಮೂಲಕ, ಬೇರೆ ದಾರಿಯ ಮೂಲಕ. ಏನ್ ಹೇಳ್ತೈತಿ ಅಂದ್ರೆ ಟು ಸೆಕ್ಯೂರ್, ರಕ್ಷಣೆ ಮಾಡೋದು. ಏನು ರಕ್ಷಣೆ ಮಾಡೋದು? ದ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಅಂಡರ್ಟೇಕಿಂಗ್ಸ್. ಆಗಲೇ ಹೇಳಿದ್ವಲ್ಲ, ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್, ಕೆಲಸಗಾರರ ಭಾಗವಹಿಸುವಿಕೆ. ಕೆಲಸಗಾರರ ಭಾಗವಹಿಸುವಿಕೆ ಅಂದ್ರೆ ಕಾರ್ಮಿಕರ ಭಾಗವಹಿಸುವಿಕೆ. ಎಲ್ಲಿ? ಅಂಡರ್ಟೇಕಿಂಗ್ಸ್, ಎಸ್ಟಾಬ್ಲಿಷ್ಮೆಂಟ್ಸ್ ಆರ್ ಅದರ್ ಆರ್ಗನೈಸೇಷನ್ಸ್ ಎಂಗೇಜ್ಡ್ ಇನ್ ಇಂಡಸ್ಟ್ರಿ. ಕಾರ್ಖಾನೆಯಲ್ಲಿರ್ತಕ್ಕಂಥ ಆರ್ಗನೈಸೇಷನ್ಗಳಲ್ಲಿ, ಸಂಘಗಳಲ್ಲಿ, ವ್ಯವಸ್ಥಾಪನೆಯ ಸಂಘಗಳಲ್ಲಿ, ಮ್ಯಾನೇಜ್ಮೆಂಟ್ ಆಫ್ ಅಂಡರ್ಟೇಕಿಂಗ್ಸ್ ಅಂತ ಬರೀತಾರೆ. ಆಡಳಿತದ ಸಂಘಗಳಲ್ಲಿ, ಆಡಳಿತದ ಒಕ್ಕೂಟಗಳಲ್ಲಿ ಕಾರ್ಮಿಕರ ಪಾಲುದಾರಿಕೆಯೇ ಇರಬೇಕು ಅಂತೇಳಿ ಆರ್ಟಿಕಲ್ 43 ಸಬ್ ಕ್ಲಾಸ್ ಎ ಹೇಳ್ತೈತಿ. ಈ ಕಾಯ್ದೆಯನ್ನ 1976ರ 42ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು.
ಇದು ಮೊದಲು ಮೂಲ ಸಂವಿಧಾನದಲ್ಲಿ ಇಲ್ಲ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತಂಬರಲಾಯಿತು. 1976-42ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರಿತೀವಿ. ಸಣ್ಣದೊಂದು ಸಂವಿಧಾನ ಇದ್ದಂಗನಂತ ಅಷ್ಟು ತಿದ್ದುಪಡಿಗಳಾಗ್ಯಾವ. ಯಾಕಂತಂದ್ರ ಅವಾಗನ ರಿಫಾರ್ಮ್ಸ್ ಗಳನ್ನ ಇಂದಿರಾ ಗಾಂಧಿ ಅವರು ತಗೊಂಬರಾಕತ್ತಿದ್ರು. ಅವಾಗ ಇಂಡಸ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಕೆಲಸಗಾರರ ರೀಪ್ರೆಸೆಂಟೇಷನ್ ಇಲ್ಲ ಅಂತೇಳಿ ಅವ್ರಿಗೆ ಮನಗಂಡ್ರು. ಅವಾಗ ನಿಮಗೂ ಕೂಡ ನಾವು ಅಧಿಕಾರವನ್ನ ಕೊಡ್ತೀವಿ, ನೀವು ಕೂಡ ಮಾಲೀಕರಂತೆ ವರ್ತನೆ ಮಾಡಬಹುದು ಅಂತ ಹೇಳಿ ಕೆಲಸಗಾರರಿಗೂ ಕೂಡ ಈ ಹಕ್ಕನ್ನ ಕೊಟ್ಟರು ಅವರು ಬರೋದು. ಇದರ ಪ್ರಕಾರನೇ ಈಗ ಏನ್ ಮಾಡಕತ್ತಾರ ಅಂತಂದ್ರೆ ಯೂನಿಯನ್ಗಳನ್ನ ಸ್ಥಾಪನೆ ಮಾಡ್ಕೊಂಡು ಅವ್ರ ರೀಪ್ರೆಸೆಂಟೇಷನ್ಗಳನ್ನ ಎಲ್ಲರನ್ನು ಕೊಟ್ಟು ಅಲ್ಲಿ ಕಾರ್ಮಿಕರ ನೀತಿ ನಿರೂಪಣೆಗಳಲ್ಲಿ, ಕಾರ್ಖಾನೆಯ ನೀತಿ ನಿರೂಪಣೆಗಳಲ್ಲಿ ಕಾರ್ಮಿಕರ ಒಂದು ಕೂಗು ಅಥವಾ ಧ್ವನಿ ಇರ್ಲಿ ಅಂತೇಳಿ ಈ ಎಲ್ಲರೂ ಅವ್ರನ್ನ ಕರ್ಕೊಳಕತ್ತಾರ. ಆ ಮಾತು ಬೇರೆ, ಸೆಕೆಂಡರಿ. ಇದ್ರ ಉಪಯೋಗಗಳೇನು, ಉದ್ದೇಶಗಳು ಏನಂತ ಕೇಳಿದ್ರೆ, ಉದ್ದೇಶ ಏನಂತಂದ್ರೆ ಫಸ್ಟ್ನೇದ ಉದ್ದೇಶ ಕಾರ್ಮಿಕರಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಲ್ಲಿ ಮಾಲೀಕತ್ವದ ಭಾವನೆಯನ್ನ ಮೂಡಿಸಿ ವಿವಾದಗಳಿಗೆ ತೆರೆ ಎಳೆಯೋದು ಅಂದ್ರೆ ವಿವಾದಗಳನ್ನ ಅಲ್ಲೇ ಮುಗಿಸೋದು. ಈಗ ಕಾರ್ಮಿಕರ ಸಮಸ್ಯೆಗಳು ಮಾಲಕರಿಗೆ ಗೊತ್ತಿರಂಗಿಲ್ಲ, ಮಾಲಕರ ಸಮಸ್ಯೆಗಳು ಏನದಾವತ್ತೆ ಕಾರ್ಮಿಕರಿಗೆ ಗೊತ್ತಿರಂಗಿಲ್ಲ. ಈಗ ಮ್ಯಾನೇಜ್ಮೆಂಟ್ದಾಗ ಅವ್ರು ಇಬ್ರು ಇದ್ರು ಅಂತಂದ್ರೆ ಅವ್ರ ಸಮಸ್ಯೆ ಇವರಿಗೆ, ಇವ್ರ ಸಮಸ್ಯೆ ಅವ್ರಿಗೆ, ಇಬ್ಬರಿಗೂ ಗೊತ್ತಾಕೈತಿ. ಇಲ್ಲಿ ಕಾರ್ಮಿಕರು ಬರ್ತಾರೆ, ಇಲ್ಲಿ ವ್ಯವಸ್ಥಾಪಕರು ಬರ್ತಾರೆ, ಇಬ್ರು ಕೂಡಿ ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಮೂಲಕ ತಮ್ಮಲ್ಲಿ ಉಂಟಾಗಿರ್ತಕ್ಕಂಥ ವಿವಾದಗಳಾಗಲಿ ಅಥವಾ ಸಮಸ್ಯೆಗಳಿಗಾಗಲಿ ಪರಿಹಾರವನ್ನ ಕಂಡುಕೊಳ್ಬಹುದು. ಹೌದಾ? ಇದು ಮೇನ್ ಉದ್ದೇಶ, ಕಾರ್ಮಿಕರ ಮಾಲೀಕತ್ವ ಮತ್ತು ವಿವಾದಗಳನ್ನ ಕಡಿಮೆ ಮಾಡಲು. ಇಲ್ಲ ಅಥವಾ ನಾವು ಕೆಲಸ ಮಾಡಂಗಿಲ್ಲ ಅಂತೇಳಿ ಲಾಕೌಟ್ ಮಾಡ್ಕೊತಾರೆ, ನಾವು ಬೋನಸ್ ಕೊಡಂಗಿಲ್ಲ ಅಂತೇಳಿ ಅವರು ಬಂದ್ ಮಾಡ್ಕೊಂತಾರೆ. ಇದರ ಪರಿಣಾಮ ಇಡೀ ಸೊಸೈಟಿ ಮೇಲೆನೆ ಹಾಕಿರ್ತೈತೆ. ಅದಕ್ಕೆ ಇದಾಗಬಾರದು ಅಂತೇಳಿ ಏನ್ ಮಾಡ್ರು ಅಂತಂದ್ರೆ ಈ ಕಾನೂನನ್ನ ಜಾರಿಗೆ ತಂದ್ರು. ಇನ್ನು ಎರಡನೇದು, ಕೆಲಸದ ಸ್ಥಿತಿಗತಿಗಳನ್ನ ಸುಧಾರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಜೊತೆಗೆ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಸಹಕಾರವನ್ನು ಬೆಳೆಸ್ತೈತಿ. ಕೆಲಸದ ಸ್ಥಿತಿಗತಿಗಳನ್ನ ಇಂಪ್ರೂವ್ ಮಾಡ್ತೈತಿ. ಜೊತೆಗೆ ಏನ್ ಮಾಡ್ತೈತಿ, ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಕೋಆಪರೇಷನ್ ಅನ್ನು ಜಾಸ್ತಿ ಮಾಡ್ತೈತಿ, ಸಹಕಾರವನ್ನ ಜಾಸ್ತಿ ಮಾಡ್ತೈತಿ. ಇದಕ್ಕಿಂತ ಮೊದಲು ನಾ ಇಲ್ಲ ನಾವ್ ಹೆಂಗ್ ಕೆಲಸ ಮಾಡ್ತಾನ ಇವ್ರು ಅಂತಿದ್ರು, ನಾವಿಲ್ಲ ಅವ್ರ ಹೆಂಗ್ ಹೊಟ್ಟಿಗೆ ತಿಂತಾರ ಅವ್ರು ಅಂತಿದ್ರು. ಅಂದ್ರೆ ಈ ರೀತಿ ಕಾನ್ಫ್ಲಿಕ್ಟ್ ನಡೀತಿತ್ತು. ನಾನ್ ಬಿಟ್ಟು ಆಮಿಲ್ಲ, ಅವ್ನ್ ಬಿಟ್ಟು ನೀ ಇಲ್ಲ ಅಂತೇಳಿ ಇವ್ರಿಬ್ರು ಅನ್ಕೊಳಕ್ ತಯಾರ ಇರ್ಲಿಲ್ಲ. ನನ್ನಿಂದ ನಾವ್ ಅಂತೇಳಿ ಇವ್ ಅನ್ಕೋತಿದ್ದ, ನನ್ನಿಂದ ನಾವ್ ಅಂತೇಳಿ ಮಾಲಕರು ಅನ್ಕೋತಿದ್ರು, ಕಾರ್ಮಿಕರು ನನ್ನಿಂದನ ಮಾಲಕ ಅವ ಅಂತೇಳಿ ಕಾರ್ಮಿಕರು ಅನ್ಕೋತಿದ್ರು. ಈ ಎರಡು ಈಗೋಗಳನ್ನ, ಏನಿದು ಅಹಂಕಾರಗಳನ್ನ, ಈಗೋಗಳನ್ನ ತೊಡೆದಾಕ್ತಿತ್ತು. ಪರಿಹಾರ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಎತ್ತದೇ ಇರ್ತೈತಿ. ಸ್ವಲ್ಪ ಕೂತು ಯೋಚನೆ ಮಾಡಬೇಕು. ಇದು ಆ ರೀತಿ ಪರಿಹಾರಗಳಲ್ಲಿ ಒಂದು. ಆರ್ಟಿಕಲ್ 43. ನಾ ಇಲ್ದ ಯಾರು ಇಲ್ಲ ಅದೇ ಮಾಲಕರು ಅನ್ಕೋತಿದ್ರ. ಮಾಲಕ್ ಏನ್ ಬಂದ್ ಇಲ್ಲಿ ಕೆಲಸ ಮಾಡೋದ ನಮ್ಮ ಕೈ ಗಿರಿ ಸತ್ತಿದ್ರಿಂದ ಅವನ ಕೈಯಾಗ ದುಡ್ಡು ಬರ್ತೈತಿ ಇವ್ರು ಅನ್ಕೋತಿದ್ರು. ಇಲ್ಲಿ ಕೊಡುಗೆ ವ್ಯವಹಾರ ಐತೈತಿ ಇವ್ರಿಬ್ರಿಗೂ ಬರತ್ತಿರ್ಲಿಲ್ಲ. ಅವಾಗ ಯಾವಾಗ ಇದು ಬತ್ತು ಅವಾಗ ಇವರಿಬ್ಬರ ನಡುವರ್ಕ ಕೋಆಪರೇಷನ್ ಜಾಸ್ತಿ ಆಯ್ತು, ಸಹಕಾರ ಜಾಸ್ತಿ ಆಯ್ತು. ಇರಲಿ, ಸಹಕಾರವನ್ನು ಉತ್ತೇಜಿಸುವುದು ಕೂಡ ಇದರ ಒಂದು ಮುಖ್ಯ ಉದ್ದೇಶ. ಸೆಕೆಂಡರಿ. ಎರಡನೇದು ಇದು ನೆನಪಿನಲ್ಲಿ ಇರಬೇಕು. ಇನ್ನು ಮೂರನೇದು ನೋಡೋದಾದ್ರೆ, ಮೂರನೇದು ಏನಪ್ಪಾ ಅಂತಂದ್ರೆ ನೀತಿಗಳನ್ನ ರೂಪಿಸುವಲ್ಲಿ ಸಹಕಾರ ಮಾಡೋದು, ರೂಪಿಸುವಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆನ ಹೆಚ್ಚಿಗೆ ಮಾಡೋದು. ಕಾರ್ಮಿಕರ ಭಾಗವಹಿಸುವಿಕೆ. ಈಗ ಯಾವುದೋ ಒಂದು ನೀತಿ ಮತ್ತು ನಿರೂಪಣೆಗಳನ್ನ ತಗೊಂಡ್ಬರ್ಬೇಕು ಅಂತಂದ್ರೆ ಕಾರ್ಮಿಕರಿಗೆ ಸಲುವಾಗಿ ಒಂದು ಯಾವುದೋ ಒಂದು ನೀತಿ ತಗೊಂಬರಕತ್ತಾರೋ ಅನ್ಕೊಳ್ಳೋಣ, ಪಾಲಿಸಿ ತಗೊಂಬರಕತ್ತಾರ ಅನ್ಕೊಂಡ್ರೆ ಕಾರ್ಮಿಕರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವಾಗಿ ಆ ನೀತಿ ಬರ್ತಿರ್ತೈತಿ ಅಂತಂದ್ರೆ ಕಾರ್ಮಿಕರ ಸಮಸ್ಯೆಗಳು ಏನದಾವ ಅಂತೇಳಿ ಹೇಳಾಕ ಬರ್ಬೇಕಲ್ಲ ಕಾರ್ಮಿಕರು. ಅದ್ರ ಸಲುವಾಗಿ ಏನ್ ಮಾಡಿದ್ರು ಅಂತಂದ್ರ ನೀವು ಬರೀ ನಿಮ್ ಪಾರ್ಟಿಸಿಪೇಷನ್ ಇಲ್ಲಿ ಇರಬೇಕು ಅಂತ ಹೇಳಿದ್ರು. ಅಂದ್ರೆ ಇದು ಡೆಮಾಕ್ರಸಿಯನ್ನ, ಇಂಡಸ್ಟ್ರಿಯಲ್ ಡೆಮಾಕ್ರಸಿಯನ್ನ ಉತ್ತೇಜನ ಮಾಡ್ತೈತಿ. ಕಾರ್ಖಾನೆಯ ಪ್ರಜಾಪ್ರಭುತ್ವವನ್ನು ಉತ್ತೇಜನ ಮಾಡ್ತೈತಿ ಡೆಮಾಕ್ರಸಿ. ಯಾವ ಡೆಮಾಕ್ರಸಿ? ಡೆಮಾಕ್ರಸಿ ಆಫ್ ಇಂಡಸ್ಟ್ರಿ ಅಂತ. ಇಂಡಸ್ಟ್ರಿಯಲ್ ಡೆಮಾಕ್ರಸಿಯನ್ನ ಉತ್ತೇಜನ ಮಾಡ್ತೈತಿ. ನೆನಪಲ್ಲಿ ಇರಬೇಕು. ಯಾಕಂತಂದ್ರೆ ಅಲ್ಲಿಯೂ ಕೂಡ ಎಲೆಕ್ಷನ್ಗಳ ಮೂಲಕ ಮ್ಯಾನೇಜ್ಮೆಂಟ್ ಅನ್ನ ಆಯ್ಕೆ ಮಾಡ್ತಾರೆ. ಎಲೆಕ್ಷನ್ಗಳ ಮೂಲಕ ಲೇಬರ್ ಯೂನಿಯನ್ಗಳಿಗೆ ಅಧ್ಯಕ್ಷ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ. ಇದರ ಮೂಲಕ ತಳ ಹಂತದಲ್ಲಿಯೂ ಕೂಡ ಡೆಮಾಕ್ರಸಿಯನ್ನ ಉತ್ತೇಜನೆ ಮಾಡಿದಂಗ ಆಕೈತಿ. ಇದು ನೆನಪಲ್ಲಿ ಇರಬೇಕು. ಇಲ್ಲಿವರೆಗೂ ಏನಕ್ಕಿತ್ತು ಅಂತಂದ್ರೆ ಮಾಲಕರ ಸಮಸ್ಯೆ ಏನಂತೇಳಿ ಕಾರ್ಮಿಕರಿಗೆ ಅರ್ಥ ಆಗ್ತಿರ್ಲಿಲ್ಲ, ಕಾರ್ಮಿಕರ ಸಮಸ್ಯೆ ಏನೈತೇಳಿ ಮಾಲಕರಿಗೆ ಅರ್ಥ ಆಗ್ತಿರ್ಲಿಲ್ಲ. ಹಿಂಗಾಗಿ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಿ ಏನ್ ಮಾಡಿದ್ರು ಅಂತಂದ್ರ ಈ ಆರ್ಟಿಕಲ್ 43 ಸಬ್-ಕ್ಲಾಸ್ ಎ ಅನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಜಸ್ಟ್ ಕಾಮಿಡಿಗಾಗಿ ಹೇಳಿದ್ವಿ ಅಷ್ಟೇ. ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಈ ಸೇರ್ಪಡೆ ಮಾಡುವುದರ ಮೂಲಕ ಲೇಬರ್ಸ್ಗಳ ಪಾರ್ಟಿಸಿಪೇಷನ್ ಇನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೆಚ್ಚಿಗೆ ಮಾಡಿದ್ರು. ಆಡಳಿತದಲ್ಲಿ ಪಾಲುದಾರಿಕೆಯನ್ನು ಕೊಟ್ಟು ಅವರಿಗೆ ಸರಿಯಾದವಾಗಿರ್ತಕ್ಕಂಥ ಸೂಕ್ತವಾದ ಸ್ಥಾನಮಾನಗಳನ್ನು ಕೊಡುವುದರ ಮೂಲಕ ನೀತಿ ನಿರೂಪಣೆಗಳಲ್ಲಿ ಅವರನ್ನು ಕೂಡ ಪಾಲ್ಗೊಳ್ಳುವಂತೆ ಮಾಡಿದ್ರು. ಒಂದನೇದ್ದು. ಎರಡನೇದ್ದು, ಅವರಿಗೂ ಕೂಡ ಮಾಲೀಕತ್ವದ ಅನುಭವವನ್ನು ಉಂಟು ಮಾಡಿ ವಿವಾದಗಳಿಗೆ ತೆರೆ ಎಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿವಾದಗಳನ್ನ
ಮುಗಿಸಕ್ ಸ್ಟಾರ್ಟ್ ಮಾಡಿದ್ರು. ಇನ್ನು ಮೂರನೇದು, ಕೆಲಸದ ಸ್ಥಿತಿಗತಿಗಳನ್ನ ಇಂಪ್ರೂವ್ ಮಾಡೋದ್ರ ಮೂಲಕ, ಸುಧಾರಿಸುವ ಮೂಲಕ ಮಾಲಕರು ಮತ್ತು ಕಾರ್ಮಿಕರ ನಡುವರ್ಕ ಸಹಕಾರವನ್ನ ಸೃಷ್ಟಿ ಮಾಡಿದ್ರು. ನೆನಪಲ್ಲಿರಬೇಕು. ಈ ಹಳೆ ಪಿಕ್ಚರ್ನಲ್ಲಿ ನೋಡ್ತೀವಿ ನಾವು ಏನು, ಎಲ್ಲರೂ ಇಲ್ಲ ನಮ್ಮ ಪ್ರತಿನಿಧಿಗಳಿಗೆ ನಮ್ಮ ಬೋನಸ್ ಕೊಡ್ಲಿಲ್ಲ ಅಂತ ನಾವು ಲಾಕೌಟ್ ಮಾಡ್ತೀವಿ ಅಂತೇಳಿ ಇವರು, ಈ ಲಾಭ ಆಗಿಲ್ಲ ನಾವು ನಿಮಗೆ ಬೋನಸ್ ಎಲ್ಲಿದು ಕೊಡೋಣ ಅಂತೇಳಿ ಅವರು. ಹೌದಾ? ಹೀಗಾಗಿ ಎಷ್ಟೋ ಕಂಪನಿಗಳು ಲಾಕೌಟ್ ಆಗಿದ್ವು. ಅವು ಪಿಕ್ಚರ್ ನೋಡೋದು ಎಲ್ಲ ನೋಡ್ತೀವಿ ನಾವು. ಹೌದಾ? ಅವೆಲ್ಲ ಮುಗಿದೋದು. ಈಗಿರೋದು ಈ ರೀತಿ ಕೋಆಪರೇಟಿವ್ ಸಿಸ್ಟಮ್ ಬಂದ್ಬಿಟ್ಟದ. ಹೌದಾ? ಈಗ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಮಾಲಕರು ಗಮನ ಕೊಡ್ತಾರೆ, ಮಾಲಕರ ಸಮಸ್ಯೆಗಳ ಬಗ್ಗೆ ಕಾರ್ಮಿಕರು ಕೊಡ್ತಾರೆ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರೋದ್ರ ಮೂಲಕ ಮಾಲಕರಿಗೂ ಯಾವ ರೀತಿ ಸಮಸ್ಯೆಗಳದಾವು ಅಂತೇಳಿ ಕಾರ್ಮಿಕರಿಗೂ ಅರ್ಥ ಆಗ್ತದೆ. ಹೌದಾ? ಇದರ ಮೂಲಕ ಕೋಆಪರೇಷನ್ ಅನ್ನು ಉತ್ತೇಜನ ಮಾಡ್ತಾರೆ. ಇದಿಷ್ಟು ಆರ್ಟಿಕಲ್ 43 ಸಬ್ ಕ್ಲಾಸ್ ಎ ನ ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಓಪನ್ ಐತಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮುಂದಿನ ವಿಡಿಯೋ ಯಾವ್ದಪ್ಪ ಅಂತಂದ್ರೆ ಒಂದು ಖತರ್ನಾಕ್ ವಿಡಿಯೋ ಐತಿ ಆರ್ಟಿಕಲ್ 44 ಬಗ್ಗೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.